ಹಾಯ್ ಎಲ್ಲರೂ ನಮಸ್ತೆ. ಶೇಖರ್ ರಿಸೆಪ್ಷನ್ಗೆ ಸ್ವಾಗತ. ನಾನು ಇವತ್ತು ಮೆಥಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ. ಈಗ ಮೆಥಿ ಚಿಕನ್ ಮಾಡಲಿಕ್ಕೆ ನಾನು ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೇನೆ. ಮೊದಲು ನಾವು ಈಗ ಮೆಥಿಯನ್ನು ಫ್ರೈ ಮಾಡೋದ. ಈಗ 100 ಗ್ರಾಮ್ ಅಷ್ಟು ನಾನು ಮೆಥಿ ತಗೊಂಡಿದ್ದೇನೆ. ಈ ಮೆಥಿ ಈಗ ಫ್ರೈ ಮಾಡಬೇಕು. ಸ್ವಲ್ಪ ಮೆಥಿ ಫ್ರೈ ಮಾಡಲಿಕ್ಕೆ ಈಗ ಪ್ಯಾನ್ ತಗೊಂಡಿದ್ದೇನೆ. ಈಗ ಫ್ರೈ ಪ್ಯಾನನ್ನು ಈಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ. ಹಾಗೆ ಮೆಥಿಯನ್ನು ಕೂಡ ಹಾಕ್ತಿದ್ದೇನೆ. ಇದರ ಕೈ ಎಲ್ಲ ಹೋಗ್ತದೆ, ಅದಕ್ಕಾಗಿ ನಾವು ಫ್ರೈ ಮಾಡೋದು. ಕೈ ಆಗಲ್ಲ ಫ್ರೈ ಮಾಡಿದರೆ, ಇಲ್ಲಾಂದರೆ ಚಿಕನ್ ಕೈ ಆಗ್ತದೆ. 10 ನಿಮಿಷ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ. ಈಗ ಅದರದ್ದೇ ನೀರು ಬಿಡ್ತದೆ. ಆಲ್ರೆಡಿ ಆಯಿತು. ಈಗ ಇದು ಫ್ರೈ ಆಯಿತು, ನಾನು ತೆಗಿತಾ ಇದ್ದೇನೆ. ಈಗ ಮೆಥಿ ಚಿಕನ್ ಮಾಡಲಿಕ್ಕೆ ಫ್ರೈ ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ, 1 ಟೇಬಲ್ ಸ್ಪೂನಷ್ಟು ಶುಂಠಿ, 2 ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಟೊಮೊಟೊ, 2 ಮೀಡಿಯಮ್ ಗಾತ್ರದ್ದು ನೀರನ್ನು ತಗೊಂಡಿದ್ದೇನೆ. ಮೊದಲು ನಾವು ಈಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಾ ತಗೊಂಡಿದ್ದೇನೆ. ಬಡಿಸೊಪ್ಪು 1 ಟೀ ಸ್ಪೂನು, ಚಕ್ಕೆ 2-3 ಚಿಕ್ಕದು, ಏಲಕ್ಕಿ 3 ಪೀಸು, ಲವಂಗ 5 ಪೀಸು, 1 ಪುಲಾವ್ ಎಲೆ ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಹಾಗೆ 2 ಮೆಣಸಿನಕಾಯಿ. ಈಗ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡಬೇಕು. 5-6 ನಿಮಿಷ ಫ್ರೈ ಮಾಡಿದ್ರೆ ಆಯಿತು. ಈರುಳ್ಳಿ ಸಾಫ್ಟ್ ಆದಮೇಲೆ ಟೊಮೆಟೊ ಹಾಕಬೇಕು. ಈಗ ಟೇಸ್ಟ್ಗಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಹಾಗೆ ಟೊಮೆಟೊ ಕೂಡ ಹಾಕ್ತಾಯಿದ್ದೇನೆ. ಈಗ ಈರುಳ್ಳಿ ಸಾಫ್ಟ್ ಆಯಿತು. ಈಗ 1 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ಬಾಯಿ ಮುಚ್ಚಿ ನಾವು 5 ನಿಮಿಷ ಬಾಯಿ ಮುಚ್ಚಿದರೆ ಬೇಗ ಟೊಮೊಟೊ ಸಾಫ್ಟ್ ಆಗ್ತದೆ. 5 ನಿಮಿಷ ನಾನು ಬಾಯಿ ಮುಚ್ಚಿ ಇಡ್ತೇನೆ. ಟೊಮೊಟೊ ಸಾಫ್ಟ್ ಆಯಿತು. ನನಗೆ ಚಿಕನ್ ಹಾಕ್ತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೇನೆ. ಜೀರಾ ಪೌಡ್ರು ಅರ್ಧ ಟೇಬಲ್ ಸ್ಪೂನು, ಕೊತ್ತಂಬರಿ ಪೌಡ್ರು 1 ಟೇಬಲ್ ಸ್ಪೂನು, ಮೆಣಸಿನ ಹುಡಿ 1 ಟೇಬಲ್ ಸ್ಪೂನ್, ಒಂದು ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು 2 ಟೇಬಲ್ ಮೊಸರು ಹಾಕ್ತಾ ಇದ್ದೇನೆ. 2-3 ಟೇಬಲ್, 3 ಸ್ಪೂನ್ ಹಾಕಿ ಸಾಕು. ಸ್ವಲ್ಪ ಮಸಾಲ ಟೈಪ್ ಆಗ್ತದೆ. ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಬಾಯಿ ಮುಚ್ಚಿಡಬೇಕು. ಒಂದು 6-7 ನಿಮಿಷ ಬಾಯಿ ಮುಚ್ಚಿಟ್ರೆ ಸಾಕು. ಈಗ ಚಿಕನ್ ಕುಕ್ ಆಯಿತು ಆಲ್ರೆಡಿ. ಈಗ ನಾನು ಮೆಥಿ ಹಾಕ್ತಿದ್ದೇನೆ. ಫ್ರೈ ಮಾಡಿಟ್ಟಂಥ ಮೆಥಿ ಹಾಕ್ತಿದ್ದೇನೆ. ಇದು ಹಾಕಿ ಒಂದು 5 ನಿಮಿಷ ಬಾಯಿ ಮುಚ್ಚಿಟ್ರೆ ಸಾಕು. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಥಿ ಹಾಕಿ ಒಂದು 5 ನಿಮಿಷ ಬಾಯಿ ಮುಚ್ಚಿಡು.
ಈಗ ನೋಡಿ ಮೆತ್ತಿ ಚಿಕನ್ ರೆಡಿ ಆಯಿತು. ಈಸಿಯಲ್ಲಿ ಮೆತ್ತಿ ಚಿಕನ್ ರೆಡಿ ಆಗಿದೆ ನೋಡಿ. ಈ ಥರ ಈಸಿಯಲ್ಲಿ ಮಾಡ್ಬೋದು, ಹೆಚ್ಚು ಟೈಮು ಇಲ್ಲ, ಬೇಗ ಆಗ್ತದೆ. ಮೆತ್ತಿ ಚಿಕನ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರು ಕಮೆಂಟ್ ಮಾಡಿ.